ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಭೂಮಿ ಮಂಜೂರು ಕೇಸಿಗೆ ಸಂಬಂಧಿಸಿದಂತೆ ಹಾಸನದ ಅರಕಲಗೂಡಿನಲ್ಲಿ ನಡೆದಿದ್ದ ಬಹುದೊಡ್ಡ ಹಗರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಸುಖಾಂತ್ಯ ಕಂಡಂತಾಗ್ತಾ ಇದೆ. ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ 38 ಎಕರೆ ಪ್ರದೇಶಕ್ಕೆ ಸಾಗುವಳಿ ಚೀಟಿಯನ್ನ ಕೊಡಲಾಗಿತ್ತು. ಅರಕಲಗೂಡು ತಾಲೂಕಿನ ಯಗಟಿ ಗ್ರಾಮದ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಇದೀಗ ಅರಕಲಗೂಡು ಕಂದಾಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗಿದೆ. 2023ರಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಂದಾಯ ಇಲಾಖೆಯ 5 ಈಗ ನೋಟಿಸ್ ಜಾರಿಯಾಗಿದೆ. ನೋಟಿಸ್ ನೀಡಿದ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಅವರು ಹಿಂದಿನ ತಹಶೀಲ್ದಾರ್ ಮೋಹನ್ ನಕಲಿ ಸಹಿಯನ್ನ ಮಾಡಿ ಮಂಜೂರು ಮಾಡಿದ್ರು, ಈ ಸಾಗುವಳಿ ಚೀಟಿಗಳನ್ನ ಕೊಟ್ಟಿದ್ರು ಅನ್ನುವಂಥ ಆರೋಪ ಇತ್ತು. ಈ ನಕಲಿ ಸಹಿ ಸಂಬಂಧ ದೂರು ಕೊಟ್ಟಿದ್ರು ಹಿಂದಿನ ತಹಶೀಲ್ದಾರ್. ಹೀಗಾಗಿ ಅರಕಲಗೂಡು ಶಾಸಕ ಎ ಮಂಜು ದಾಖಲೆ ಸಮೇತ ಹಗರಣವನ್ನ ಬಯಲಿಗೆಳೆದಿದ್ರು. ಅಕ್ರಮ ಭೂಮಿ ಮಂಜೂರು ಬಗ್ಗೆ TV5 ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಯಾರೇ ತಪ್ಪು ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ಳಿ ಅಂತ DC ಸತ್ಯಭಾಮ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ 2023ರಲ್ಲಿ ಈ ರೀತಿ ನಕಲಿ ಸಹಿಗಳನ್ನ ಹಾಕಿಸಿ ಈ ಭೂಮಿಯನ್ನ ಮಂಜೂರು ಮಾಡಿದವರಿಗೆ 5 ಈಗಾಗಲೇ ನೋಟಿಸನ್ನ ಜಾರಿ ಮಾಡಲಾಗಿದೆ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ 5 ಈಗ ನೋಟಿಸನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಉತ್ತರ ಕೊಡಬೇಕಿದೆ, ಎಕ್ಸ್ಪ್ಲನೇಷನ್ ಕೊಡಬೇಕಿದೆ. ಅರಕಲಗೂಡು ಅರಣ್ಯ ಪ್ರದೇಶದಲ್ಲಿ ಈ ರೀತಿಯಾಗಿದ್ದಂಥ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಎ ಮಂಜು ಅವರು ಈ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಈ ಹಗರಣವನ್ನು ಬಯಲಿಗೆಳೆಯೋ ಕೆಲಸ ಮಾಡಿದ್ರು. ಸದ್ಯಕ್ಕೆ ಈಗ ಉಪವಿಭಾಗಾಧಿಕಾರಿಯಾಗಿರುವಂಥ ಶ್ರುತಿ ಅವರು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅದರಲ್ಲಿ ಈಗ 5 ಕೂಡ ಉತ್ತರ ಕೊಡಬೇಕಿದೆ. ಈ ಹಿಂದೆ ಇದ್ದಂಥ ತಹಶೀಲ್ದಾರ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಾಯ್ಸ್ ರೈಸ್ ಮಾಡಿದ್ರು. ಬಟ್ ಇಲ್ಲಿವರೆಗೂ ಹಾಗೆ ಈ ಪ್ರಕರಣ ಪೆಂಡಿಂಗ್ ಇತ್ತು. ಆದ್ರೀಗ ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಪ್ರಸಾರ ಮಾಡಿದ್ವಿ, ಒಂದಷ್ಟು ದಾಖಲೆಗಳಿದ್ದಾವೆ ಅಂತ ಮಂಜು ಅವರು ಕೂಡ ಹೇಳಿದ್ರು, ಶಾಸಕ ಮಂಜು. ಅದಾದ ಬಳಿಕ ಈಗ 5 ನೋಟಿಸ್ ಜಾರಿಯಾಗಿದೆ. ಯಾರೆಲ್ಲ ಈ ಅಕ್ರಮದಲ್ಲಿ ಭಾಗಿಯಾಗಿದ್ರು ಅವರಿಗೀಗ ಕಂಟಕ ಶುರುವಾಗಿದೆ. ಯಾರೇ ತಪ್ಪು ಮಾಡಿದ್ರು ಕೂಡ ಕ್ರಮ ಕೈಗೊಳ್ಳಿ ಅಂತ DC ಸತ್ಯಭಾಮ ಅವರು ಕೂಡ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಡೀಮ್ಡ್ ಫಾರೆಸ್ಟ್ ಅಂತ ಬಂದರೆ ಇಲ್ಲಿ ವಾಣಿಜ್ಯ ಕೆಲಸಗಳಿಗೆ ಈ ಪ್ರದೇಶವನ್ನು ಬಳಸುವಂತಿಲ್ಲ. ಹಿಂದಿನಿಂದ ಕೂಡ ಯಾರೋ ಕೃಷಿ ಮಾಡ್ಕೊಂಡು ಬರ್ತಿದ್ದಾರೆ ಅಂದರೆ ಅದು ಓಕೆ, ಅದಕ್ಕೆ ಅಂತ ಒಂದು ಪರ್ಮಿಷನ್ ಇರುತ್ತೆ. ಬಟ್ ವಾಣಿಜ್ಯ ಕೆಲಸಗಳಂತ ಬಂದಾಗ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡುವುದು, ಒತ್ತುವರಿ ಮಾಡಿಕೊಂಡು ಹೋಮ್ ಸ್ಟೇ ಮಾಡೋದು, ಇದ್ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಬಟ್ ಇಲ್ಲಿ ಕೆಲವರಿಗೆ ಸಾಗುವಳಿ ಮಾಡ್ತಾರೆ ಅನ್ನೋ ರೀತಿಯಾಗಿ ಚೀಟಿಯನ್ನು ಕೊಡಲಾಗಿತ್ತು ಅಥವಾ ದಾಖಲೆಗಳನ್ನ ಹಂಚಲಾಗಿತ್ತು. ಅದು ಕೂಡ ನಕಲಿ ಸಹಿ ಮಾಡಿ, ಫೋರ್ಜರಿ ಮಾಡಿ ಈ ರೀತಿಯಾಗಿ ಮಾಡಲಾಗಿತ್ತು. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೋ ಅವರ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಒಟ್ಟು 5 ಅಧಿಕಾರಿಗಳಿಗೆ, ಅಂದರೆ ಹಿಂದೆ ಕೆಲಸ ಮಾಡ್ತಾ ಇದ್ದವರು 2023ರಲ್ಲಿ ಏನು ಕೆಲಸ ಮಾಡ್ತಾ ಇದ್ರಲ್ಲ ಕಂದಾಯ ಇಲಾಖೆಯ ವಿಭಾಗದಲ್ಲಿ, ಅವರಿಗೀಗ ನೋಟಿಸ್ ಜಾರಿಯಾಗಿದೆ. ತಹಸೀಲ್ದಾರ್ ಸಹ ಯಾರು ಸೈನ್ ಇಲ್ಲಿ ಪ್ರೆಸ್ ಮೀಟ್ ಎಲ್ಲ ಆದಾಗ ನಮ್ಮ ಗಮನಕ್ಕೂ ಬಂದು ತಹಸೀಲ್ದಾರ್ ಅವರು ಸಹ ಈಗ ನಮಗೆ ಆಗಲಿ ಮತ್ತೆ DC ಮೇಡಮ್ಗೆ ಒಂದು ಇಂಟ್ರಿಮ್ ರಿಪೋರ್ಟ್ನ ಕಳಿಸಿದ್ದಾರೆ. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಏನು ಅದು ಇಶ್ಯೂ ಆಗಿದೆ, ಯಾರ ನಮ್ಮ ಕಡೆಯಿಂದ ಮಿಸ್ಟೇಕ್ ಅಂದ್ರೆ ಇಶ್ಯೂ ರಿಜಿಸ್ಟರ್ ಎಂಟ್ರಿ ಆಗಿದೆ. ಅದ್ರ ಬಿಟ್ರೆ ನಮ್ಮ ಹಿಂದೆ ಮೀಟಿಂಗ್ ನಡೆದಾಗ ಆಗ್ಲಿ, MLA ಅಧ್ಯಕ್ಷತೆಯಲ್ಲಿ ನಡೆದಿರುವಂತ ಬದಲು ಸಮಿತಿಯಲ್ಲಿ ಪಾಸ್ ಆಗಿರೋದಾಗ್ಲಿ ಯಾವುದೇ ರೀತಿಯ ಪ್ರೂಫು ಇಲ್ಲ. ಆಮೇಲೆ ಆಗಿದ್ದಂತ ತಹಸೀಲ್ದಾರು ಸಹ ಯಾರು ಸೈನ್ ಇದೆ ಮೋಹನ್ ಅಂತ, ಅವರು ಸಹ ನಾನು ಅಷ್ಟೊತ್ತಿಗೆ ರಿಲೀವ್ ಆಗಿ ಹೋಗಿದ್ದೆ ಅಂತ ಅವರು ಒಂದು ಕಂಪ್ಲೇಂಟ್ ನ ಪೊಲೀಸ್ ಅವ್ರಿಗೂ ಕೊಟ್ಟಿದ್ದಾರೆ, ನಮಗೂ ಸಹ ಕೊಟ್ಟಿದ್ದಾರೆ. ನಾವು ನಮ್ಮ ಕಡೆಯಿಂದನೂ ಸೈನ್ ಅವ್ರದೇನ ಏನು ಅಂತ ಐಡೆಂಟಿಫೈ ಮಾಡಿಸ್ಬೇಕಾಗಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಹೇಳಿರೋದ್ರಿಂದ ಫೊರೆನ್ಸಿಕ್ ಲ್ಯಾಬ್ಗೂ ಸಹ ನಾವು ಕಳಿಸ್ಕೊಡ್ತೀವಿ. ಅದಾಗಿರ್ಬೋದು. ಮತ್ತೆ ಪ್ಲಸ್ ಇಶ್ಯೂ ರಿಜಿಸ್ಟರ್ ಅಲ್ಲೂ ಯಾರ್ಯಾರ ಎಂಟ್ರಿ ಇದೆ, ಅದು ಹ್ಯಾಂಡ್ ರೈಟಿಂಗು ಯಾರ್ದಾಗಿದೆ ಅಂತ ಅಲ್ಲಿ ತನಕ ನಾವು ನಮ್ಮ ಸ್ಟಾಫ್ ಮೇಲೆ ಆ ಟೈಮಲ್ಲಿ ಯಾರು ಈಗ ನಮ್ಮ ಅದು ಏನ್ ಯಾವಾಗ 23 ಮಾರ್ಚಲ್ಲಿ ಏನ್ ಇಶ್ಯೂ ಆಯ್ತು ಅಲ್ಲಿಂದ ಪ್ರೆಸೆಂಟ್ ವರ್ಗು ಕೇಸ್ ವರ್ಕರ್ಸ್ ಯಾರಿದ್ರು ಅವ್ರ ಮೇಲೇನೂ ಸಹ ನಾವು ಈಗ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಅವರಿಂದ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅವ್ರದ್ದನ್ನು ವಿಚಾರಣೆ ಮಾಡಿ ಅವ್ರ ಮೇಲೇನು 1 to 4 ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ. ಅದು ಬಿಟ್ಟು ಇನ್ನು ರೈತರು ಇದನ್ನ ಯಾರು ಪಡೆದಿದ್ರು 5 ಜನ, ಸೊ ಇದು ಆಲ್ರೆಡಿ ಡೀಮ್ಡ್ ಫಾರೆಸ್ಟ್ ಅಂತ ಫಾರೆಸ್ಟ್ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಅವರು ಹಾಕಿ ಕೇಸ್ನ ಅವ್ರಿಬ್ರು ಫೈಟ್ ಮಾಡ್ತಾ ಇರೋದ್ರಿಂದ ಅದನ್ನ ಆಸ್ ಪರ್ ರೆಕಾರ್ಡ್ಸ್ ಫಾರೆಸ್ಟ್ ಇರೋದ್ರಿಂದ ಅವ್ರದ್ದು ಸಹ ತಪ್ಪಾಗಿರೋದ್ರಿಂದ ಅವರು ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೂ ಸಹ ತಹಸೀಲ್ದಾರ್ ಹಂತದಲ್ಲಿ ಈಗ ಆಲ್ರೆಡಿ ನೋಟಿಸ್ ಜಾರಿ ಮಾಡಿದ್ದಾರೆ ವಿಚಾರಣೆಗೆ. ಅವ್ರು ನಿನ್ನೆ ವಿಚಾರಣೆಗೆ ಬರ್ದೇ ಇರೋದ್ರಿಂದ ಇನ್ನೊಂದು ರೀಇಶ್ಯೂ ನೋಟಿಸ್ ಮಾಡ್ಬಿಟ್ಟು ಅವ್ರ ಮೇಲೇನೂ ಸಹ ನಾವು ಆಕ್ಷನ್ ತಗೊಂತೀವಿ. ನಮ್ಮ ಕೈಬರ ಪಾಣಿಗಳು ಸಹ ತಹಸೀಲ್ದಾರ್ಗೆ ಚೆಕ್ ಮಾಡಕ್ ಹೇಳಿದೀವಿ. ಸೊ ಅದನ್ನ
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಈಗಾಗಲೇ ನಾವು TV5 ಕನ್ನಡದ ವತಿಯಿಂದ ಮಾಡಿದಂಥ ವರದಿಗೆ ಒಂದು ಇಂಪ್ಯಾಕ್ಟ್ ಆಗಿದೆ. ಅದರಂತೆ ಈಗ ಉಪವಿಭಾಗಾಧಿಕಾರಿ DC ಇಬ್ರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾವ್ಯಾವ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಆಗಿರೋದು, ಕಂಟಕ ಎದುರಾಗ್ತಾ ಇರೋದು ಯಾರಿಗೆ ಅಂತ? ಸೌಖ್ಯ, ಈಗಾಗಲೇ ಹಾಸನದ ಅರಕಲಗೂಡು ತಾಲೂಕಿನ ಯಗಟಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಸುಮಾರು 34ರಿಂದ 38 ಎಕರೆ ಡೀಮ್ಡ್ ಅರಣ್ಯ ಪ್ರದೇಶವನ್ನು ಬೇರೆಯವರಿಗೆ ಅಕ್ರಮವಾಗಿ ಸಾಗುವಳಿ ಚೀಟಿ ಕೊಟ್ಟು ಮಂಜೂರು ಮಾಡಲಾಗಿತ್ತು ಎನ್ನುವ ಆರೋಪವನ್ನು ಕೂಡ ಅಲ್ಲಿನ ಹಾಲಿ ಶಾಸಕ ಎ ಮಂಜೂರ್ ಅವರು ಕೂಡ ದಾಖಲೆ ಸಮೇತ ಆ ಹಗರಣವನ್ನು ಬಯಲಿಗೆ ಎಳೆದಿದ್ರು. ಆ ಸುದ್ದಿಯನ್ನು ಕೂಡ TV5 ವರದಿ ಪ್ರಸಾರ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಅವರು ಕೂಡ ಸುಮಾರು 5 ಜನ ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಅಂದ್ರೆ 2023ರಲ್ಲಿ ಆ ಏನು ಅಕ್ರಮ ಭೂಮಿ ಮಂಜೂರಾಗಿತ್ತು, ಅಂತಹ ಸಂದರ್ಭದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಆ ಸಂಬಂಧಪಟ್ಟ ಹಾಗೆ ಅಷ್ಟು ಜನ ಅಧಿಕಾರಿಗಳಿಗೆ ಸುಮಾರು 5 ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. ಜೊತೆಗೆ ಹಿಂದಿನ ತಹಸೀಲ್ದಾರ್, ಅವಾಗ ಕೆಲಸ ಮಾಡ್ತಿದ್ದಂತಹ ತಹಸೀಲ್ದಾರ್ ಕೂಡ, ಅಂದ್ರೆ ಅವರನ್ನು ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ತಹಸೀಲ್ದಾರ್ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನಂತಂದ್ರೆ, ನನ್ನ ಸಹಿಯನ್ನು ಕೂಡ ನಕಲಿ ಮಾಡಿದ್ದಾರೆ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗೆ ಕೂಡ ದೂರು ಕೊಟ್ಟಿದ್ದೀನಿ ಅನ್ನುವ ಮಾಹಿತಿಯನ್ನು ಅಂದಿನ ತಹಸೀಲ್ದಾರ್ ಮೋಹನ್ ಏನಿದ್ದಾರೆ ಅವರು ಕೂಡ ಹೇಳಿಕೆಯನ್ನು ನೀಡಿದ್ರು. ಹಾಗಾಗಿ ಈಗ ತಹಸೀಲ್ದಾರ್ದ ನಕಲಿ ಸಹಿ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ಜೊತೆಗೆ 5 ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿರುವಂತದ್ದು. ಹಾಸನ ಜಿಲ್ಲಾಧಿಕಾರಿ ಕೂಡ ಈ ಸೂಚನೆಯನ್ನು AC ಅವರಿಗೆ ಹೇಳಿರ್ತಕ್ಕಂಥದ್ದು, ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪು ಮಾಡಿರ್ತಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ AC ಅವರು ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.